ಕರಾವಳಿಯ ಕೋಮು ಕ್ರಿಮಿಗಳನ್ನು ಹೊಸಕಿ ಹಾಕೋದಕ್ಕೋಸ್ಕರ ಬಿ ಕೆ ಹರಿಪ್ರಸಾದನ್ನ KPCC ಅಧ್ಯಕ್ಷ ಗಾದಿಗೆ ತಂದು ಕೂರಿಸ್ತಿದ್ದಾರೆ ಅಂತ. ಅಲ್ರಿ ಬಿ ಕೆ ಹರಿಪ್ರಸಾದ್ ಅವರೇ, ನೀವೇನು ಹೇಳಿ ಕೇಳಿ ನವತಾರುಣ್ಯದ ಯುವಕ ಏನ್ರಿ? ನೀವು ಮುದಿಯ ಅಲ್ವಾ? ನಿಮಗೂ 70 ವರ್ಷ ಆಗಿಲ್ವಾ? ಭಾರತ ಜೋಡೋ ಸಂಘ ಮಾಡ್ತಾರಂತೆ. ಭಾರತ ಜೋಡಣೆಯಲ್ಲೇ ಅಲ್ವೇನ್ರಿ ಇರೋದು ಡಿ ಕೆ ಶಿವಕುಮಾರ್ ಅವರೇ? ಭಾರತ ಎಲ್ಲಿ ಒಡೆದು ತುಂಡು ತುಂಡಾಗೋಗಿದೆ. ಆ ಒಡೆದು ತುಂಡು ತುಂಡಾಗಿದ್ದ ಭಾಗ ಯಾವುದಾದ್ರೂ ನಿರ್ಮಾಣ ಆಗಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದನೇ ಅಂತಾನೆ ನಾವು ನೇರವಾಗಿ ಹೇಳ್ಬೋದು. ಕೇವಲ ರಾಜಕೀಯದ ದುರುದ್ದೇಶದಿಂದ ಅಧಿಕಾರದ ಸ್ಥಾನದಲ್ಲಿ ಕೂತ್ಕೊಂಡು ತಮ್ಮ ವಂಶಾವಳಿ ಆಡಳಿತವನ್ನು ಮಾಡಬೇಕು ಅನ್ನೋ ಏಕಮೇವ ದೃಷ್ಟಿಯಿಂದ ಭಾರತ ತೋಡೋ ಅಂತ ಅದಕ್ಕೊಂದು ಜೋಡೋ ಅಂತ ಹೆಸರನ್ನ ಇಟ್ಕೊಂಡು ಯಾತ್ರೆಗಳನ್ನ ಮಾಡ್ತಾರೆ. ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಬೇಕಾದರೆ ಕಚ್ಚಾಟ ತಿಕ್ಕಾಟ ಏನು ಬೇಕಾದ್ರೂ ಮಾಡ್ಕೊಳ್ಳಿ, KPCC ಒಳಗಡೆ ಏನು ಬೇಕಾದ್ರೂ ಸಂಘಟನೆ ಮಾಡ್ಕೊಳ್ಳಿ, ಎಂಥ ಕಂಟ್ರೋಲನ್ನು ಬೇಕಾದ್ರೂ ಇಟ್ಕೊಳ್ಳಿ, ಎಂಥ ಹಿಡಿತವನ್ನು ಬೇಕಾದ್ರೂ ಸಾಧಿಸ್ಕೊಳ್ಳಿ, ನಮ್ಗೆ ಅದನ್ನು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಆದರೆ ಹಳ್ಳಿಗಳಲ್ಲಿ ಇವತ್ತು ಜನರು ಒಗ್ಗೂಡಿ ಬಾಳ್ತಿದ್ದಾರೆ. ಅಲ್ಲಿ ಕೆಟ್ಟದಾದಂಥ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲಿ ಕೆಟ್ಟದಾದಂಥ ಪರಿಸ್ಥಿತಿ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಏನು ಕಾಣದೇ ಇದ್ರೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ಹೊಳೆನೇ ಹರಿಸ್ಬಿಡ್ತಾರೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಜೋಡಣೆಯಲ್ಲಿರುವ ಭಾರತವನ್ನು ಜೋಡಿಸಲು ಹೊರಟ ಮುಖ್ಯಮಂತ್ರಿ DKಶ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಅದಕ್ಕೂ ನಾವು ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂಥ DK ಶಿವಕುಮಾರ್ ಅವ್ರಿಗೆ ನಮ್ಮ ಅಭಿನಂದನೆಗಳು. ಮತ್ತು ಅವ್ರ ಜೊತೆಯಲ್ಲಿ ಯಾರು ಇವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಆ ಸಚಿವರಿಗೂ ಕೂಡ ನಮ್ಮ ಅಭಿನಂದನೆಗಳು. ಹೇಳಿ ಕೇಳಿ ಈ ಕಾಂಗ್ರೆಸ್ ಪಾರ್ಟಿ ಭಾರತ ಎಲ್ಲಿ ಒಡೆದೋಗಿದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನೇ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಅವರ ಸಂಪುಟ ಸಭೆಯ ಮೊದಲನೇ ಸಭೆ ಆದಮೇಲೆ 6 ಘೋಷಣೆಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇನ್ನು ಉಳಿದ 5 ವಿಷಯಗಳ ಬಗ್ಗೆ ನಾನು ಹೋಗೋದೇ ಇಲ್ಲ. ಕಟ್ಟಕಡೆಯದಾಗಿ ಒಂದು 6ನೇ ಪ್ರಶ್ನೆ ನಂದು ಏನಂದರೆ, ಭಾರತ ಜೋಡೋ ಸಂಘ ಮಾಡ್ತಾರಂತೆ. ಭಾರತ ಜೋಡಣೆಯಲ್ಲೇ ಅಲ್ವೇನ್ರಿ ಇರೋದು ಡಿ ಕೆ ಶಿವಕುಮಾರ್ ಅವರೇ? ಭಾರತ ಎಲ್ಲಿ ಒಡೆದು ತುಂಡು ತುಂಡಾಗೋಗಿದೆ. ಆ ಒಡೆದು ತುಂಡು ತುಂಡಾಗಿದ್ದ ಭಾಗ ಯಾವುದಾದ್ರೂ ನಿರ್ಮಾಣ ಆಗಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದನೇ ಅಂತಲೇ ನಾವು ನೇರವಾಗಿ ಹೇಳ್ಬೋದು. ಪಾಕಿಸ್ತಾನನ ಬಿಟ್ಕೊಟ್ಟಿದ್ಯಾರು, ಬಾಂಗ್ಲಾದೇಶನ ಬಿಟ್ಕೊಟ್ಟಿದ್ಯಾರು, ನೇಪಾಳನ ಬಿಟ್ಕೊಟ್ಟಿದ್ಯಾರು, ಭೂತಾನ್ನ ಬಿಟ್ಕೊಟ್ಟಿದ್ಯಾರು, ಕಚತೀವನ್ನ ಬಿಟ್ಕೊಟ್ಟಿದ್ಯಾರು, LOC ಕಾರ್ಗಿಲ್ಲು ಇವಾಗ ಇದೆಯಲ್ಲ ಲೈನ್ ಆಫ್ ಕಂಟ್ರೋಲು, ಪಾಕ್ ಆಕ್ರಮಿತ ಕಾಶ್ಮೀರ ಬಿಟ್ಕೊಟ್ಟಿದ್ಯಾರು ಅನ್ನೋದಕ್ಕೆ ಈ ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಉತ್ತರನೇ ಹೇಳಲ್ಲ. ಅಕ್ಸಾಯ್ ಚೀನ್ ಬಿಟ್ಕೊಟ್ಟಿದ್ಯಾರು ಅನ್ನೋದಕ್ಕೆ ಈ ಕಾಂಗ್ರೆಸ್ ಪಾರ್ಟಿ ಉತ್ತರ ಹೇಳಲ್ಲ. ಕೇವಲ ರಾಜಕೀಯದ ದುರುದ್ದೇಶದಿಂದ ಅಧಿಕಾರದ ಸ್ಥಾನದಲ್ಲಿ ಕೂತ್ಕೊಂಡು ತಮ್ಮ ವಂಶಾವಳಿ ಆಡಳಿತವನ್ನು ಮಾಡಬೇಕು ಅನ್ನೋ ಏಕಮೇವ ದೃಷ್ಟಿಯಿಂದ ಭಾರತ ತೋಡೋ ಅಂತ ಅದಕ್ಕೊಂದು ಜೋಡೋ ಅಂತ ಹೆಸರನ್ನ ಇಟ್ಕೊಂಡು ಯಾತ್ರೆಗಳನ್ನ ಮಾಡ್ತಾರೆ. ಮತ್ತು ಈಗ ಕರ್ನಾಟಕದ ವಿಷಯಕ್ಕೆ ನಾವು ಬರೋದಾದರೆ ನೋಡಿ, ಈ ಒಂದು ಭಾರತ ಜೋಡೋ ಸಂಘ ಏನು ಮಾಡ್ತಿದ್ದಾರೆ ಇವಾಗ, 10,000 ಸಂಘಗಳನ್ನು ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿ ಅಲ್ಲಿ ಹಣವನ್ನು ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಮೇಲ್ನೋಟಕ್ಕೆ ಒಳ್ಳೆಯ ರೀತಿಯಲ್ಲೇ ಕಂಡ್ರೂ ಕೂಡ ಇದು ಮುಂದೆ ರಾಜಕೀಯವಾಗಿ ವೈಷಮ್ಯಗಳನ್ನು ಹುಟ್ಟಾಕುವಂಥ ಎಲ್ಲ ಸಂದರ್ಭನೂ ಕಾಣ್ತಾ ಇರತಕ್ಕಂಥದ್ದು. ಹಳ್ಳಿಗಳಲ್ಲಿ ಮೊದಲೇ ರಾಜಕೀಯದ ಸ್ಥಿತಿಗತಿಗಳು ಸರಿಯಾಗಿಲ್ಲ. ಒಬ್ಬರನ್ನ ಕಂಡ್ರೆ ಒಬ್ಬರು ಮತ್ಸರವನ್ನು ಸಾಧಿಸ್ತಾರೆ, ದ್ವೇಷವನ್ನು ಸಾಧಿಸ್ತಾರೆ. ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲಿ ಹತ್ಯೆಗಳ ತನಕ ಹೋಗುವಂಥ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಇರ್ತಕ್ಕಂಥದ್ದು. ಒಬ್ಬರನ್ನ ಕಂಡ್ರೆ ಒಬ್ಬರು ಮಚ್ಚರಿಸ್ತಾರೆ, ಹೊಡೆದಾಟಗಳು ಮಾಡ್ಕೊಳೋದು, ತಲೆಗಳನ್ನ ಹೊಡೆದಾಕೋಣೋ ಅಂಥದ್ದು ಎಲ್ಲ ಪ್ರಸಂಗಗಳು ನಡೀತಿರ್ತವೆ ಚುನಾವಣೆಗಳಲ್ಲಿ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜಕೀಯದ ವ್ಯವಸ್ಥೆ ಇರೋವಾಗ ನೀವು ಹೋಗ್ಬಿಟ್ಟು ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದೊಂದು ಕಚೇರಿಗಳನ್ನ ತೆರೆದುಬಿಟ್ಟು ಅದಕ್ಕೆ 10 ಲಕ್ಷ ಅನುದಾನ ಕೊಟ್ಟರೆ ಏನಾಗ್ಬೋದು ಅನ್ನೋಂಥ ಸ್ಥಿತಿಯನ್ನು ಕನ್ನಡಿಗರು ನಾವಿವತ್ತು ಮುಂದೆ ಇಟ್ಕೊಬೇಕಾಗಿರೋದು. ಇಂತಹದ್ದೇ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಮಮತಾ ಬ್ಯಾನರ್ಜಿ ಮಾಡಿದರು. ಈ ಮಮತಾ ಬ್ಯಾನರ್ಜಿಯ ಒಂದು ಸಾಂಸ್ಕೃತಿಕ ಕ್ಲಬ್ ಅಂದರೆ ಯೂತ್ಗಳಿಗೆ ಒಂದು ಕ್ಲಬ್ ಥರ ಇದು ಅಷ್ಟೇ, ಹೆಸರು ಮಾತ್ರ ಸಾಂಸ್ಕೃತಿಕ ವೇದಿಕೆ. ಇಲ್ಲಿನ ಕಲಾ ಏನು ಸಂಸ್ಕೃತಿ ಇದೆ, ಪರಂಪರೆ ಇದೆ, ಅದನ್ನು ಕಲೀಲಿ ಅಂದ್ಬಿಟ್ಟು ಮಾಡಿದರು. ಆದರೆ ಅದು ಯಾವ ರೀತಿಯಾಗಿ ಬಂಗಾಳದಲ್ಲಿ ಪರಿಣಾಮವನ್ನು ಬೀರ್ತು ಅಂತ ಹೇಳಿದ್ರೆ, ಅಲ್ಲಿ ಯಾರು ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಬಂದಂಥ ಯುವಕರು ಬೈಕ್ಗಳನ್ನು ಇಟ್ಕೊಂಡು ರೈಡ್ ಮಾಡೋದ್ರ ಮುಖಾಂತರ, ಚುನಾವಣೋತ್ತರ ಗಲಭೆಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಬಂಗಾಳವನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ರು ಅನ್ನೋದನ್ನು DK ಶಿವಕುಮಾರ್ ಅವರು ಮರಿಬಾರ್ದು.
ಮತ್ತು ಹೇಳಿ ಕೇಳಿ ಜನರು ನಾವು ಕಷ್ಟಪಟ್ಟು ತೆರಿಗೆಯನ್ನು ಕಟ್ತೀವಿ, ಹೇಳಿ ಕೇಳಿ ಬಡವರ ಪರ ಸರ್ಕಾರ ಆಗಿರುವಂಥ ಕಾಂಗ್ರೆಸ್ ಪಾರ್ಟಿ 29% 1 ಲೀಟ್ರ್ ಪೆಟ್ರೋಲು ಡೀಸೆಲ್ ಮೇಲೆ ತೆರಿಗೆಯನ್ನು ಏರಿರತಕ್ಕಂಥದ್ದು. ಅಷ್ಟು ಕಷ್ಟಪಟ್ಟು ಜನರು ಕೂಡ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ತೆರಿಗೆಯನ್ನು ಕಟ್ತಾ ಇದ್ದರೆ ನೀವು ಇದು ಏನಪ್ಪ ಗೃಹಲಕ್ಷ್ಮಿಗೆ ಅನುಷ್ಠಾನ ಸಮಿತಿಗೆ ಒಬ್ಬರನ್ನ ರಾಜ್ಯಕ್ಕೆ ಇವರನ್ನ ಮಾಡಿ ಮುಖ್ಯಸ್ಥರನ್ನ ಮಾಡಿ ಮತ್ತು ಅಲ್ಲಲ್ಲಿ ತಂಡಗಳನ್ನು ಮಾಡಿಬಿಟ್ಟು ಈ ಅನುಷ್ಠಾನ ಸಮಿತಿಗೆ ನಮ್ಮ ತೆರಿಗೆ ಹಣನ ಕೊಡ್ತಿದ್ರಲ್ಲ, ಅದೇ ರೀತಿಯಾಗಿ ಈಗ ನೀವು ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೀಗೆ ಅನುದಾನವಾಗಿ ಕೊಡ್ತೀರಾ. ಸರಿ, ಯುವಕರು ಮುಂದೆ ಬರಬೇಕು, ಅದಕ್ಕೆ ಬೇಕಾದಷ್ಟು ವೇದಿಕೆಗಳಿದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಆದರೆ ನೀವು ಈ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಮಟ್ಟಕ್ಕೆ ಇಳಿದು ಭಾರತವನ್ನು ಜೋಡಣೆ ಮಾಡುವಂಥ ಸದುದ್ದೇಶ ಏನಿದೆ ಅನ್ನೋದಕ್ಕೆ ನನಗೆ ಪ್ರಬಲವಾಗಿ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಹೇಳಿ ಕೇಳಿ ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ಮೆಲೋನಿಗೆ ಹೋಗಿ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ರಲ್ಲ, ಅದನ್ನು ಕಂಡು ಎಲ್ಲೆಲ್ಲೂ ಉರಿ ಆಗಬಾರ್ದು ಜಾಗದಲ್ಲೆಲ್ಲ ಉರಿ ಆಗೋಯ್ತಲ್ಲ. BK ಹರಿಪ್ರಸಾದ್ ಇವ್ರು ಏನಂತ ಜರ್ದಿದ್ರು ನಮ್ಮ ಪ್ರಧಾನಮಂತ್ರಿಗಳನ್ನ. ಒಬ್ಬ ಪ್ರಧಾನಮಂತ್ರಿ ಇನ್ನೊಬ್ಬ ಪ್ರಧಾನಮಂತ್ರಿಯನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಉಡುಗೊರೆಯನ್ನೇ ಕೊಟ್ಟಿಲ್ವ ಇವತ್ತವರೆಗೂ ಭಾರತದ ಇತಿಹಾಸದಲ್ಲಿ. ಈ ಮನುಷ್ಯ ಯಾವ ಮಟ್ಟಿನ ಒಂದು ಜರಿದಾಟವನ್ನು ಮಾಡಿದರು ಅಂತ ಹೇಳಿದ್ರೆ, ಮುದಿಯ ಹೋಗಿ ಯುವ ಪ್ರಧಾನಮಂತ್ರಿಗೆ ಚಾಕ್ಲೇಟ್ ಕೊಡ್ತಾರೆ, ಇವ್ರು ರೊಮ್ಯಾಂಟಿಕ್ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಿದೆ ಅಂತ ಹೇಳಿದರು. ನಾನು ಅವತ್ತಿನ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ಆದರೆ ಇವತ್ತು ಮಾತಾಡ್ತಾ ಇದ್ದೀನಿ. ಅಲ್ರಿ BK ಹರಿಪ್ರಸಾದ್ ಅವರೇ, ನೀವೇನು ಹೇಳಿ ಕೇಳಿ ನವತಾರುಣ್ಯದ ಯುವಕ ಏನ್ರಿ, ನೀವು ಮುದಿಯ ಅಲ್ವಾ, ನಿಮಗೂ 70 ವರ್ಷ ಆಗಿಲ್ವಾ? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಿದೆ ಅಂದರೆ KPCCಯಿಂದ ಇವಾಗ DK ಶಿವಕುಮಾರ್ ಅವರು ನಿರ್ಗಮನ ಮಾಡಬೇಕು ಅಂದರೆ ಅವ್ರದ್ದು ಮುಗಿತಿನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸ್ಕೊಂಡ್ಮೇಲೆ KPCCಯ ಗಾದಿಯನ್ನು ಯಾರಿಗಾದರೂ ಬಿಟ್ಕೊಡ್ಬೇಕು. ಇವರು ನಮ್ಮ ಸಿದ್ದರಾಮಣ್ಣಂದು ದೃಷ್ಟಿಕೋನ ಹೆಂಗಿತ್ತು ಅಂದರೆ OBC ಕ್ಯಾಟಗರಿಗೆ ಬಿಟ್ಟಬೇಕು ಅಂತ. ರಾಜ್ಯಸಭೆಗೆ BK ಹರಿಪ್ರಸಾದ್ ಅವ್ರನ್ನ ತೊಗೊಳೋದನ್ನು ಬಿಟ್ಬಿಟ್ಟು ಈಗ KPCCಯ ಅಧ್ಯಕ್ಷ ಗಾದಿ ಮೇಲೆ ಅವ್ರನ್ನ ಕೂರಿಸೋವಂಥ ತಯಾರಿ ನಡೆದಿದೆ. ಅವ್ರ ಪದಗ್ರಹಣ ಮಾಡ್ಕೋಬೇಕು ಅಷ್ಟೇ, ಇನ್ನು ಉಳಿದಿರೋದು ಬಾಕಿ. ಅದಕ್ಕೂ ಮುಂಚೆನೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರೊಫೈಲ್ ಲಾಕಿಂಗ್ ವೀರರು ಇರ್ತಾರೆ. ಇವ್ರನ್ನ ನಾನು ಪ್ರೊಫೈಲ್ ಲಾಕಿಂಗ್ ವೀರರು ಅಂತಲೇ ಕರೆಯೋದು. ಯಾಕೆ ಅಂತ ಹೇಳಿದ್ರೆ ಇವರು ಫೇಸ್ಬುಕ್ಕಲ್ಲಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಒಬ್ಬರು ಜಾಗೃತಿ ಮೂಡಿಸೋವಂಥ ಒಂದು ಸಂದೇಶಗಳನ್ನು ಹಾಕಿ ವಿಡಿಯೋಗಳು ಮಾಡಿದರು ಅಂದರೆ ಸಂಚಿಕೆಗಳು ಮಾಡಿದರು, ಅವ್ರಿಗೂ ಬಂದು ಕೆಟ್ಟದಾಗ ಕಾಮಿಟ್ ಹಾಕುವಂಥ ವೀರರು ಸೂರರು ಇವರೆಲ್ಲ ಪ್ರೊಫೈಲ್ ಲಾಕ್ ಮಾಡಿರ್ತಾರೆ. ಇವ್ರು ಯಾರು ಏನು, ಇವ್ರ ವಿಚಾರಧಾರೆ ಹೆಂಗಿದೆ ಅಂತ ತಿಳ್ಕೊಳಕ್ಕೆ ಯಾವುದೇ ರೀತಿ ಸಾಧ್ಯತೆ ಇರಲ್ಲ. ಇವ್ರು ಕಾಮಿಟ್ ಹಾಕಕ್ಕೆ ಮಾತ್ರನೇ ಫೇಕ್ ಅಕೌಂಟ್ಗಳು ಮಾಡ್ಕೊಂಡಿರ್ತಾರೆ. ಅಂಥ ವೀರರು ಇವತ್ತು ಅರಿಬಿಡ್ತಿರೋ ವಿಷಯ ಏನು ಅಂತ ಹೇಳಿದ್ರೆ, ಕರಾವಳಿಯ ಕೋಮು ಕ್ರಿಮಿಗಳನ್ನು ಹೊಸಕಿ ಹಾಕೋದಕ್ಕೋಸ್ಕರ BK ಹರಿಪ್ರಸಾದನ್ನ KPCC ಅಧ್ಯಕ್ಷ ಗಾದಿಗೆ ತಂದು ಕೂರಿಸ್ತಿದ್ದಾರೆ ಅಂತ. ಆದರೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಬೇಕು, ನಮ್ಮ ಬಂಡೆಯವರ ಹೇಳಿಕೆ ನೋಡಬೇಕು. KPCC ಕಚೇರಿನ ಬಿಟ್ಟೋಗೋ ಅಂಥ ಗಿರಾಕಿನೇ ನಾನಲ್ಲ ಅಂತ ಹೇಳುವಂಥ ಮಾತನ್ನು ಇವರು ಹೇಳಿದ್ದಾರೆ. ಅಂದರೆ ಇಲ್ಲಿ BK ಹರಿಪ್ರಸಾದ್ಗೆ ಬಾಂಬನ್ನು ಇಡೋದಕ್ಕೋಸ್ಕರ ಇವರು ಈ ಹೇಳಿಕೆಯನ್ನು ಕೊಟ್ಟಿರೋದು. ಅಂದರೆ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲೇ ಇರ್ಬೋದು, KPCC ಮತ್ತು ಸಂಘಟನೆಯ ದೃಷ್ಟಿಯಿಂದ ನನ್ನ ಕದರು ಗತ್ತೇನಿದೆ ಅದನ್ನು ನಾನು ಉಳಿಸ್ಕೊತೀನಿ ಅಂತ ಪರೋಕ್ಷ ಸಂದೇಶವನ್ನು BK ಹರಿಪ್ರಸಾದ್ ಅವ್ರಿಗೆ ಕೊಡೋದಕ್ಕೋಸ್ಕರ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು KPCCಯ ಸಂಘಟನೆಯ ಹೊರತಾಗಿ ಕೂಡ ನಾನು ಸಂಘಟನೆಯನ್ನು ಬೆಳೆಸಬಲ್ಲೆ ಅನ್ನುವಂಥ ಒಂದು ಸಂದೇಶವನ್ನು ಪರೋಕ್ಷವಾಗಿ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಕೊಟ್ಟಿರೋದು. ರಾಹುಲ್ ಗಾಂಧಿ ಅವ್ರನ್ನ ಮನಸ್ಸು ಗೆಲ್ಬೇಕಲ್ಲ, ಅದಕ್ಕೋಸ್ಕರ ಈಗ ಈ ರೀತಿಯಾದಂಥ ಭಾರತ ಜೋಡೋ ಸಂಘವನ್ನು ಕಟ್ಲಿಕ್ಕೆ ಕೊಟ್ಟಿರೋದು. ಇದನ್ನು ನೋಡಿ ನಮ್ಮ BJP ಅವರು ಏನಿದಾರಲ್ಲ ಅವರು ಬುದ್ಧಿಯನ್ನು ಕಲ್ತ್ಕೊಳ್ಳೇಬೇಕು, ಸಂಘಟನೆ ಮಾಡೋದು ಹೆಂಗೆ ಅಂತ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನ ಪರವಾಗಿ ಧ್ವನಿ ಎತ್ತುವಂತಹ ಹುಡುಗರು ಯಾರಿದ್ದಾರೆ ಅಂಥವ್ರನ್ನ ಅಲ್ಲಿ ಜೋಡಣೆ ಮಾಡೋವಂಥ ಕೆಲಸಗಳಾಗುತ್ತೆ. ನೀವೇನು ಮಾಡ್ತಿದ್ದೀರಾ? ನೀವು ಮಾಡಿ ಸಂಘಟನೆ ಮಾಡೋದು ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಬರ್ತಕ್ಕಂಥ ಒಂದೇ ಒಂದು ವಿಷಯ ಏನಂದರೆ, ಜನರ ತೆರಿಗೆಯ ಹಣವನ್ನು ತಗೊಂಡೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿ ಯಾರು ಕೆಲಸಗಳನ್ನು ಮಾಡ್ಬೋದು, ಕಾಂಗ್ರೆಸ್ನ ಸಂಘಟನೆಗೆ ಯಾರು ಕೆಲಸವನ್ನು ಮಾಡ್ಬೋದು ಅಂಥವ್ರನ್ನ ಸಮಾಜದ ಮುಖ್ಯವಾಹಿನಿಯಿಂದ ಹೆಕ್ಕಿ ತೆಗೆಯುವಂಥ ಒಂದು ಕ್ಷುಲ್ಲಕ ರಾಜಕಾರಣಕ್ಕೆ ನಾಂದಿ ಆಡ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ಮಾತ್ರ ನಮ್ಮ ವಿರೋಧ ಇರತಕ್ಕಂಥದ್ದು. ಎರಡನೇದಾಗಿ ನೀವು BK ಹರಿಪ್ರಸಾದ್ ಅವ್ರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಬೇಕಾದರೆ ಕಚ್ಚಾಟ ತಿಕ್ಕಾಟ ಏನು ಬೇಕಾದ್ರೂ ಮಾಡ್ಕೊಳ್ಳಿ, KPCC ಒಳಗಡೆ ಏನು ಬೇಕಾದ್ರೂ ಸಂಘಟನೆ ಮಾಡ್ಕೊಳ್ಳಿ, ಎಂಥ ಕಂಟ್ರೋಲನ್ನು ಬೇಕಾದ್ರೂ ಇಟ್ಕೊಳ್ಳಿ, ಎಂಥ ಹಿಡಿತವನ್ನು ಬೇಕಾದ್ರೂ ಸಾಧಿಸ್ಕೊಳ್ಳಿ, ನಮ್ಗೆ ಅದನ್ನು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಆದರೆ ಹಳ್ಳಿಗಳಲ್ಲಿ ಇವತ್ತು ಜನರು ಒಗ್ಗೂಡಿ ಬಾಳ್ತಿದ್ದಾರೆ. ಅಲ್ಲಿ ಕೆಟ್ಟದಾದಂಥ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲಿ ಕೆಟ್ಟದಾದಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಮೇಲ್ನೋಟಕ್ಕೆ ಏನು ಕಾಣದೇ ಇದ್ರೂ ಕೂಡ ಸಾವಿರಾರು
ಕೋಟಿ ರೂಪಾಯಿಗಳ ಹೊಳೆನೇ ಹರಿಸ್ಬಿಡ್ತಾರೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ. ಅಂಥ ಕೆಟ್ಟ ಪರಿಸ್ಥಿತಿಲಿ ಇವತ್ತು ಕರ್ನಾಟಕ ಇರ್ತಕ್ಕಂಥದ್ದು. ಅಲ್ಲಿ ಹೋಗಿ ನೀವು ಪೆಟ್ರೋಲು ಇದು ಬೆಂಕಿ ಹಚ್ಚೋವಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಈ ವಿಷಯದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಹಂಗೇನೆ ವಿವಾದಗಳನ್ನು ಹುಟ್ಟಿ ಹಾಕುವುದರ ಮುಖಾಂತರ, ಸಮಾಜದಲ್ಲಿ ಸಾಮರಸ್ಯಕ್ಕೆ ಬೆಂಕಿ ಹಚ್ಚೋದ್ರ ಮುಖಾಂತರ, ಡಿವೈಡ್ ಆ್ಯಂಡ್ ರೂಲ್ಸ್ ಅಂದರೆ ಒಡೆದು ಆಳುವ ನೀತಿಯ ಮುಖಾಂತರನೇ ಅಧಿಕಾರವನ್ನು ಇಟ್ಕೊಂಡಿರೋದ್ರಲ್ಲಿ ಪ್ರಸಿದ್ಧಿ ಹೊಂದಿರತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ನಾವು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಇವತ್ತು ನೀವೇನು ಜನಪರದ್ದು ಮಾಡ್ತಿದ್ದೀರಾ, 5 ಘೋಷಣೆಗಳು ಘೋಷಿಸಿದ್ದೀರಾ, ಅದ್ರ ಬಗ್ಗೆ ಯಾವುದು ಚಕಾರ ಇಲ್ಲ. ಆದರೆ ಈ ಒಂದು ವಿಷಯ ಇದೆಯಲ್ಲ, ಇದು ಬಹಳ ಗಂಭೀರವಾದ ವಿಷಯ. ಯಾಕೆ ಅಂದರೆ ನಾಳೆ ದಿನ ಚುನಾವಣಾ ಸಂದರ್ಭಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಹಿಂಸಾಚಾರಗಳು ಏರ್ಪಡ್ತಾ ಇತ್ತೋ ಅಂಥ ಹಿಂಸಾಚಾರಗಳಿಗೆ ಇದು ನಾಂದಿ ಆಡುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಬೇಕು ಅಂತ ಹೇಳ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಸ್ನೇಹಿತರೆ, ನಾನು ನಿಮ್ಮ ಮುಂದೆ ಹೇಳಿದ್ದು, ಜೋಡಣೆಯಲ್ಲೇ ಇರುವಂಥ ಭಾರತವನ್ನು ಜೋಡಿಸುವ ಅವಶ್ಯಕತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾಕೆ ಬಂತು ಅಂತ. ಹಾಗಾಗಿ ಜೋಡಣೆಯಲ್ಲಿರುವ ಭಾರತವನ್ನು ಜೋಡಿಸಲು ಹೊರಟ ಮುಖ್ಯಮಂತ್ರಿ ಅಂತ ಹೇಳುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.